ಎಲ್ಲರಿಗೂ ನಮಸ್ಕಾರ. ಇದು ಕೊಯಮತ್ತೂರು ಶ್ರೀ ಇಂಜಿನಿಯರಿಂಗ್ ಹಾಲೋ ಬ್ಲಾಕ್ ಮಿಷಿನ್ ಮ್ಯಾನುಫ್ಯಾಕ್ಚರಿಂಗ್. ನನ್ನ ಫ್ಯಾಕ್ಟ್ರಿ ಎಲ್ಲಿ ಲೊಕೇಟ್ ಆಗಿದೆ ಅಂದರೆ ಇದು ಕೊಯಮತ್ತೂರು ಅನ್ನೂರು ಆ ಜಾಗದಲ್ಲಿ ಲೊಕೇಟ್ ಆಗಿದೆ. ನನ್ನ ಫ್ಯಾಕ್ಟ್ರಿಯಲ್ಲಿ ನಾನು ತುಂಬ ಮಿಷಿನ್ ತಯಾರು ಮಾಡ್ತೀವಿ. ಹಾಲೋ ಬ್ಲಾಕ್ಸು, ಸಾಲಿಡ್ ಬ್ಲಾಕ್ಸು, ಪವರ್ ಬ್ಲಾಕು, ಇಂಟರ್ಲಾಕು, ಫ್ಲೈಯರ್ಸು, ಹಾಗೆ ತುಂಬ ಮಿಷಿನ್ ತಯಾರು ಮಾಡ್ತೀವಿ. ಇವತ್ತು ನೀವು ನೋಡುವುದು ಬಿನ್ ಟೈಪ್ ಕಾಂಕ್ರೀಟ್ ಬ್ಲಾಕ್ ಮಿಷಿನ್. ಬನ್ನಿ ಇದರ ಬಗ್ಗೆ ನೋಡೋಣ. ಇದು ಬಿನ್ ಟೈಪ್ ಮಿಷಿನು. ಈ ಮಿಷಿನ್ಗೆ ಒಂದು ಲೋಡರ್ ಬೇಕು, JCB ಲೋಡರ್ ಒಂದು ಬೇಕು, ಆಮೇಲೆ ಫೋರ್ ಕ್ಲಿಪ್ ಒಂದು ಬೇಕು. ಬ್ರಿಕ್ ತಯಾರು ಮಾಡಿದ ಮೇಲೆ ಅದು ಎತ್ತೋದಕ್ಕೆ ಒಂದು ಫೋರ್ ಕ್ಲಿಪ್ ಒಂದು ಬೇಕು. ನೆಕ್ಸ್ಟು ಇದಕ್ಕೆ ರಿವರ್ಸಿಬಲ್ ಮಿಕ್ಸರ್ ಒಂದು ಬೇಕು. ರಿವರ್ಸಿಬಲ್ ಮಿಕ್ಸರು ಇಲ್ಲ ಪ್ಯಾನ್ ಮಿಕ್ಸರು ಎನಿ ಒನ್, ಆಗ ಮಿಕ್ಸರ್ ಮಿಷನ್ ಬೇಕು. ಆಮೇಲೆ ಈ ಮಿಷಿನ್ ಒಂದು ಡೈ ಸೆಟ್ 3 ಬೇಕು. 4 ಇಂಚು ಒಂದು ಬೇಕು, 6 ಇಂಚು ಒಂದು ಬೇಕು, 8 ಇಂಚು ಬೇಕು. ಆಗ 3 ಸೆಟ್ ಡೈಯು, ಈ ಫೋರ್ ಕ್ಲಿಪ್ಟು, JCB ಗಾಡಿ, ಆಮೇಲೆ ಲ್ಯಾಡ್ರು ಎಲ್ಲ ಸೇರಿ ಒಂದು ಸೆಟ್ ಪ್ಯಾಕೇಜೇ ಬೇಕು. ಬನ್ನಿ ನೋಡೋಣ. ಅದು ಮಿಷಿನ್ಗೆ ಟೋಟಲು 18.5 HP ಲೈನ್ ಪವರ್ ಬೇಕು. 3 ಫೇಸ್ ಲೈನ್ ಪವರು ಟೋಟಲ್ 18.5, 18 ಅದು. ಯಾಕಂದರೆ ಇದು ಒಂದು 7 HP ಮೋಟರ್, ಕ್ರಾಂಪ್ಟನ್ ಮೋಟರ್. ಇದು ಪಂಪ್ ಫಿಟ್ಟಿಂಗ್ ಆಗಿ ಬರುತ್ತೆ. ಈ ಪಂಪ್ ದೊಡ್ಡದು ಪಂಪು, ಎಲ್ಲ ಹೆವಿ ಇರುತ್ತೆ. ಇದು ಯೂಕನ್ ವ್ಯಾನ್ ಪಂಪ್ ಇದು. ಹಾಗೆ ನೆಕ್ಸ್ಟು ಇದರದ್ದು ಬ್ಯಾಕ್ ಸೈಡ್ ವೈಬ್ರೇಟರ್ ಮೋಟ್ರು. ಇಲ್ಲಿ ಬಾಟಮ್ದು 3 HP ಒಂದು ಬರುತ್ತೆ. ಆಮೇಲೆ ಟಾಪ್ದು 3 HP 2 ಬರುತ್ತೆ. ಟಾಪ್ಗೂ ನಮಗೆ ಫುಲ್ ವೆಯ್ಟ್ ಬೇಕು, ಅದಕ್ಕೋಸ್ಕರ ಟಾಪ್ಗೂ 2 ಮೋಟ್ರ್ ಬೇಕು. ಆಮೇಲೆ ನೆಕ್ಸ್ಟ್ ಸೈಡ್ಗೆ, ಇದು ಸೈಡ್ ಬಂದು ಈ ಕಡೆ 1 HP, ಸೇಮ್ ಆಪೋಸಿಟ್ ಆ ಕಡೆ 1 HP ಒಂದು ಬರುತ್ತೆ. ಹಾಗೆ ಈ ವೈಬ್ರೇಟರ್ ಮಾತ್ರ ಇದು 11 HP ಬರುತ್ತೆ. ಈ ಮಿಷಿನು ಡಬಲ್ ಸ್ಟ್ರೋಕ್ ಮಿಷಿನ್. ಅದು 16 M6 10 ಬ್ಲಾಕ್ ಬರುತ್ತೆ. 16 M4 16 ಪೀಸ್ ಬರುತ್ತೆ. 16 M8 M2 ಬ್ಲಾಕ್ ಬರುತ್ತೆ. ಆಗ ಇದು ಡಬಲ್ ಸ್ಟ್ರೋಕ್ ಮಿಷಿನು, ಹೆವಿ ಡ್ಯೂಟಿ. ಆಮೇಲೆ ನೆಕ್ಸ್ಟು ಇದರದ್ದು ಎಲ್ಲ ಸ್ಟ್ರೆಚರ್ ಪೂರ ಚಾನಲ್ ಎಲ್ಲ ದೊಡ್ಡದೆ, 6x3 ಚಾನಲ್ ಸರ್. ಹೆವಿ ಎಲ್ಲ ಚಾನಲ್ ವೈಸಾಕ್ ಇಳಿದು ಎಲ್ಲ 6x3 ಚಾನಲ್ಸು. ಆಮೇಲೆ ಸೈಡ್ ಸಪೋರ್ಟ್ ಮಾತ್ರ 4 ಇಂಚ್ ಚಾನಲ್. ಬಾಕಿ ಕಂಪ್ಲೀಟ್ ಸ್ಟ್ರಕ್ಚರ್ ಎಲ್ಲ A to Z ಎಲ್ಲ 6x3 ಚಾನಲ್ಸು, ವೈಸಾಕ್ ಸ್ಟೀಲ್ಸ್. ಹಾಗೆ ಇದರದ್ದು ರಾಡು 45 mm JCB ಪಿಸ್ಟನ್ ರಾಡ್ ಇದರದ್ದು. ಈಗ ನಾನು ಒಂದು ನ್ಯೂ ಚೇಂಜ್ ಆಗಿದ್ದೇನೆ. ನಮ್ಮದು ಹಳೆಯ ಮಾಡಲು ಈ ಮೇಲ್ಗಡೆ ಕಾವಡಿ ಈ ಶೇಪ್ ಯು ಶೇಪ್ ಬರುತ್ತೆ. ಈಗ ನಾನು ಮಾಡಿರೋದು ಸ್ಟ್ರೈಟ್ ಕಾವಡಿ. ಇದು ಈ ಬಂಕರ್ ಕೆಪಾಸಿಟಿ 800 ಗೇಜ್ ಕೆಪಾಸಿಟಿ. ಇದು 800 to 900 ಗೇಜ್ ಒಳಗೆ ಕೆಪಾಸಿಟಿ, ಮಾಲ್ ಕೆಪಾಸಿಟಿ. ಇದು ಮಾಲು ಒಳಗೆ ಬೀಳುತ್ತು, JCB ಮೇಲ್ಗಡೆ ಹಾಕಬೇಕು. ಆಮೇಲೆ ಈ ಸಿಲಿಂಡರ್ ಡೋರ್ ಓಪನ್ ಆಗುತ್ತೆ. ಈ ಸೈಡ್ ಡೋರ್ ಓಪನ್ ಆಗಿಬಿಟ್ಟು ಇದು ಕೆಳಗೆ ಬೀಳುತ್ತೆ ಮೆಟೀರಿಯಲ್. ಆಮೇಲೆ ನೆಕ್ಸ್ಟ್ ಇದು ಆಪರೇಟಿಂಗು. ಇದು ಒಂದು ಒಳಗೆ ಹೋಗುತ್ತೆ. ಇದು ಒಂದು ಬಕೆಟ್, ಮುಂದ್ಗಡೆ ಬಕೆಟ್ ಇರುತ್ತಲ್ಲ ಅದರ ಸಿಸ್ಟಮ್. ಇದು ಹ್ಯಾಂಡ್ ಜಾಯಿಂಟ್ ಆಗಿ ಮೇಲ್ಗಡೆ ಸಿಲಿಂಡರ್ ಫಿಟ್ಟಿಂಗ್ ಆಗಿ ಬರುತ್ತೆ. ಇದು ಒಳಗೆ ಹೋಗುತ್ತೆ. ಒಳಗೆ ಹೋಗಿ ಮೆಟೀರಿಯಲ್ ಒಳಗೆ ಫಿಲ್ ಆಗುತ್ತೆ. ಆಮೇಲೆ ಹೊರಗೆ ಬಂತು ಪಂಚ್ ಮಾಡಬೇಕು. ಬಾಲ್ವಿ ಬ್ಯಾಕ್ ಸೈಡ್ ಇದೆ, ಬಾಲ್ವಿ ಬರಲು ಬ್ಯಾಕ್ ಸೈಡ್ ಇದೆ. ಇದು ಪಂಚ್ ಮಾಡಿಬಿಟ್ಟು ಆಮೇಲೆ ಆಟೋಮ್ಯಾಟಿಕ್ ಇದು ಮೂವ್ ಆಗುತ್ತೆ. ಮೂವ್ ಆಗೋಕ್ಕೆ ಮುಂದ್ಗಡೆ ಒಂದು ಹೈಡ್ರೋ ಮೋಟರ್ ಒಂದು ಬರುತ್ತೆ. ಮುಂದ್ಗಡೆ ವೀಲು ರೈಟ್ ಲೆಫ್ಟ್ ಹೋಗೋಕ್ಕೆ ಈ ವೀಲ್ಗಳು ಇದು. ಯಾಕಂದರೆ ಈ ಜಾಕು ಕೆಳಗೆ ಹೋಗಿ ಆಮೇಲೆ ಈ ಮಿಷಿನ್ ಅಪ್ ಆಗುತ್ತೆ. ಅಪ್ ಆಗಿದ್ಮೇಲೆ ಇದು ರೈಟ್ ಲೆಫ್ಟ್ ಹೋಗುತ್ತೆ. ಅದು ಒಂದು ಹೈಡ್ರೋ ಮೋಟ್ರ್ ಒಂದು ಸಿಸ್ಟಮ್, ಅದು ಮೂವಿಂಗ್ ಮಾಡೋಕ್ಕೆ. ನೆಕ್ಸ್ಟು ಇದರಲ್ಲಿ ಇಲ್ಲಿ ಒಂದು ಇದು ನೋಡಿ ಸರ್, ಹೈಡ್ರೋ ಮೋಟ್ರು. ಅದು ಒಂದು ರಿವರ್ಸ್ ಅಂಡ್ ಫಾರ್ವರ್ಡ್ ಹೋಗೋಕ್ಕೆ. ಇದು ರಿವರ್ಸ್ ಅಂಡ್ ಫಾರ್ವರ್ಡ್ ಹೋಗೋಕ್ಕೆ. ಇದರದ್ದು ಲಿವರು ಇಲ್ಲಿ ಇದೆ. ಇದರ ಲಿವರು ಇದು ಜಾಯಿಂಟಲ್ಲಿ ಇದೆ, ಇದರಲ್ಲೇ ಇದೆ ಪೂರ ಲಿವರ್ಗಳು. ಇದು ಬಾಟಮ್ ಡೈಯು, ಟಾಪ್ ಡೈಯು, ಆಮೇಲೆ ಟ್ರಾವೆಲಿಂಗ್ದು ಎಲ್ಲ A to Z ಹಾಪರ್ದು ಎಲ್ಲ ಇಲ್ಲಿ ಇರುತ್ತೆ. ಆಮೇಲೆ ಈ ಪೈಪ್ಗಳೆಲ್ಲ ಸೀಮಸ್ ಪೈಪ್ಗಳು, ಇಲ್ಲ ಟ್ಯೂಬ್ಗಳ ಸೀಮಸ್ ಪೈಪ್ ಟ್ಯೂಬ್ಗಳೆಲ್ಲ ಕಂಪ್ಲೀಟ್ ಸೆಟ್. ಮ್ಯಾಕ್ಸಿಮಮ್ ಎಲ್ಲ ನಾನು ಪೈಪೇ ಹಾಕ್ತೀನಿ. ಅದು ಮಾಡೋಕ್ಕಾಗಲ್ಲ ಅಂದರೆ ಓಸ್ ಮಾಡ್ತೀನಿ. ಅದು ಒಳಗೆ ಹೋಗಲ್ಲ, ಆ ಜಾಯಿಂಟ್ ಬರಲ್ಲ. ಅದಕ್ಕೋಸ್ಕರ ನಾನದು ಸಣ್ಣ ಟ್ಯೂಬ್ ಹಾಕಿದ್ದೇನೆ. ನೆಕ್ಸ್ಟ್ ಆಮೇಲೆ ಇದು ಮಿಷಿನ್ ಎತ್ತೋದಕ್ಕೆ ಇನ್ನೊಂದು ಹೂಕೊಂದು ಬರುತ್ತೆ ಮಿಷಿನ್ ನಮ್ಮ ಲಿಫ್ಟ್ ಮಾಡೋಕ್ಕೆ. ನೆಕ್ಸ್ಟು ಇದು ಮುಖ್ಯ, ಇದು ಬೇರಿಂಗ್ ಬ್ಲಾಕ್. ಇದು ನಾನೇ CNC ಮ್ಯಾನುಫ್ಯಾಕ್ಚರ್ ತಯಾರು ಮಾಡ್ತೀವಿ ನಾನು ಇಲ್ಲಿಯೇ. ಯಾಕಂದರೆ ಇದು ಮೇನ್ ಲೋಡ್ ಫುಲ್ಲ ಇದಕ್ಕೆ ಬರುತ್ತೆ. ಅದಕ್ಕೋಸ್ಕರ ನಾನೇ ಮ್ಯಾನುಫ್ಯಾಕ್ಚರ್ ಮಾಡ್ತೀನಿ. ಅದು ಮಿಷಿನ್ಗಳು ಪೂರ ಸಿಲಿಂಡ್ರು ನಾನೇ ತಯಾರು ಮಾಡ್ತೀವಿ. ಇದು ಮುಂದ್ಗಡೆ ಸಿಲಿಂಡ್ರು ಆಯಿಲ್ ಸಿಲ್ 3 ಬರುತ್ತೆ ಮುಂದ್ಗಡೆ. ಇದು ನಾನೇ ಸೆಟ್ಟಿಂಗ್ ಮಾಡ್ತಿರೋದು. ಇದು ಎನಿ ಫ್ಯೂಚರ್ ಸರ್ವಿಸ್ ಬರೋಂದ್ರೆ ಇದು ತೆಗೆದೋಗಿ ಈಸಿ. ಇದು ಬೋಲ್ಟ್ ನಟ್ ಸಿಸ್ಟಮ್. ಇದು ತೆಗೆದುಬಿಟ್ಟು ನಮ್ಮ ಸರ್ವಿಸ್ ಮಾಡೋಕೆ ತುಂಬ ಈಸಿಯಾಗಿ ಬರುತ್ತೆ. ಇದು ಏನು ರಿಸ್ಕ್ ಇಲ್ಲ. ಆಮೇಲೆ ನೆಕ್ಸ್ಟ್ ಇದು ಮೆಷರ್ಮೆಂಟಿಗೆ ಹೈಟು ಬ್ರಿಕ್ಸ್ ನಮಗೆ 8.5 ಬೇಕು, 8 ಬೇಕು, 7.5 ಬೇಕು. ಇದು ಅಡ್ಜಸ್ಟ್ಮೆಂಟ್ ಮಾಡೋಕ್ಕೆ 2 ಸೈಡ್ ಇರುತ್ತೆ. ಈ ಸೈಡ್ ಒಂದು, ಆ ಸೈಡ್ ಒಂದು, 2 ಸೈಡ್ ಬರುತ್ತೆ. ಮಿಷಿನಿಂದ ಬನೀನ್ ಪ್ಲೇಟ್ ತುಂಬ ಹೆವಿ ಬರುತ್ತೆ. ಇಲ್ಲಿ ನೋಡಿದ್ದು ಈ ಪ್ಲೇಟ್ಸು ತುಂಬ ಹೆವಿ ಪ್ಲೇಟ್ಸ್. ಅದು ಥಿಕ್ನೆಸ್ಸು 16 mm ಥಿಕ್ನೆಸ್ ಹಾಕ್ತೀವಿ ನಾನು. ಅದು ಆಮೇಲೆ ನೆಕ್ಸ್ಟು ಇದರದ್ದು ಎಲ್ಲ ಜಾಯಿಂಟ್ ಎಲ್ಲ ಹೆವಿ ಬರುತ್ತೆ. ಇದು ರಬ್ಬರ್ ಸಿಸ್ಟಮ್ ನೋಡಿ, ಇಲ್ಲಿ 2 ರಬ್ಬರ್ಸು, ಇಲ್ಲ ಆಮೇಲೆ ಇಲ್ಲಿ ಒಂದು ರಬ್ಬರ್ಸ್, ಇದು ರಬ್ಬರ್ಸ್ ಮ್ಯಾಕ್ಸಿಮಮ್ ಜಾಸ್ತಿ ಇರುತ್ತೆ. ಜಾಸ್ತಿ ಇರೋದ್ರೆ ವೈಬ್ರೇಷನ್ ತುಂಬ ಒಳ್ಳೆ ಸಿಗುತ್ತೆ ವೈಬ್ರೇಷನ್ಸು. ಆಮೇಲೆ ಕುತ್ಕೊಂಡು ಕೆಲಸ ಮಾಡೋಕ್ಕೆ ಒಂದು ಕುರ್ಚಿ ಒಂದು ಬರುತ್ತೆ, ಇಲ್ಲಿ ಚೇರ್ ಒಂದು ಬರುತ್ತೆ. ಇದು ಕುತ್ಕೊಂಡು ಕೆಲಸ ಮಾಡೋದಕ್ಕೂ. ಆಮೇಲೆ ಇದು ಪ್ಯಾನ್ ಬೋರ್ಡು ಫುಲ್ ಕಂಟ್ರೋಲ್ಸ್ ಎಲ್ಲ A to Z ಎಲ್ಲ ಕಂಟ್ರೋಲ್ಸ್ ಇಲ್ಲಿ ಇದೆ. ಪಂಪ್ ಆನ್ ಆಫು,
ವೈಬ್ರೇಟರ್ ಆನ್ ಆಫ್. ಟ್ರಾವೆಲ್ಗೆ ಇದು ಲಿವರ್ ಇರುತ್ತೆ, ಟ್ರಾವೆಲ್ಗೆ ಮಾತ್ರ ಲಿವರ್ ಇರುತ್ತೆ. ಅದು ಹೈಡ್ರಾಲಿಕ್ ಆನ್ ಆದಮೇಲೆ ಅದು ರನ್ನಿಂಗ್ ಆಗುತ್ತೆ. ಇದು ಬಾಟಮ್ ಡೈ, ಇದು ಬಾಟಮ್ ಅಂಡ್ ಟಾಪು ಎಲ್ಲ 8 mm ಪ್ಲೇಟ್ ಥಿಕ್ನೆಸ್ ಇದೆ. ಬಾಟಮ್ ಪೂರ 8 mm ಥಿಕ್ನೆಸ್ಸು, ಟಾಪ್ ಎಲ್ಲ 10 mm ಥಿಕ್ನೆಸ್ಸು. ಆಮೇಲೆ ಚಾನಲ್ ಬಾಕ್ಸ್ ಬರುತ್ತೆ, 6 ಇಂಚಿಗೂ ಚಾನಲ್ ಬಾಕ್ಸ್ ಬರುತ್ತೆ. 4 ಇಂಚಿಗೂ 8 ಇಂಚಿಗೂ ಮಾತ್ರ ಆ್ಯಂಗ್ಲರು, ಬಾಕಿ ಎಲ್ಲ ಪೂರ ಚಾನಲ್ ಬಾಕ್ಸೇ. ಆಮೇಲೆ ಇದು ಹಿಂದ್ಗಡೆ ಟ್ರೇ, ಇದು ದೊಡ್ಡದೆಲ್ಲ ಎಲ್ಲ 8 mm ಪ್ಲೇಟ್ಸ್ಗಳು, ಸೈಡ್ ಪೂರ, ಬಾಟಮ್ ಪೂರ 10 mm ಪ್ಲೇಟ್ಸ್ಗಳು. ಅದು ಕೆಳಗೆ ಒಂದು ರಬ್ಬರ್ ಸೀಟಿಂಗ್ ಒಂದು ಬರುತ್ತೆ. ಇದು ತುಂಬ ಹೆವಿ ಬರುತ್ತೆ ಅದು. ಆಮೇಲೆ ನೆಕ್ಸ್ಟು ಈ ರೈಲ್ಸು ಒಂದೇ ರೈಲ್ ನಮ್ಮದು. ಈ ಚಾನಲು ಇದರಲ್ಲಿ ಒಂದು 4 ರೈಲ್ಸ್ ಓಡುತ್ತೆ. ಇದು ಒಂದೇ ರೈಲ್ ಅದು, ಯಾಕಂದರೆ ಬೆಂಡು ಏನಾಗಲ್ಲ. ಓಡೋ ಟೈಮಿಗೆ ಸೀದಾ ಓಡಿ ಸೀದಾ ಬರುತ್ತೆ ಅದು, ನೇರವಾಗಿ ಓಡಿ ನೇರ ಬರುತ್ತೆ ಅದು. ನನ್ನ ಮಿಷಿನಲ್ಲಿ ಇದು ಕಾವಡಿ ಒಂದು ಬರುತ್ತೆ, ಕೆಳಗೆ ಡೈಕು ಸೆಟ್ಟಿಂಗ್ ಹಾಕಿ. ಇದು 16 mm ಪ್ಲೇಟ್ದು, 16+16 ಪ್ಲೇಟ್ಸ್ಗಳು, ಡಬಲ್ ಲಾಕ್ ನಟ್ ಸಿಸ್ಟಮ್ ಇದು. ಇಲ್ಲಿ ಎಲ್ಲ ವಾಸರು, ಸ್ಪ್ರಿಂಗ್ ವಾಸರು, ಆಮೇಲೆ ಪ್ಲೇಟ್ ವಾಸರು, ಆಮೇಲೆ ಡಬಲ್ ಲಾಕ್ ನಟ್, ಟಿ ವಿ ಸ್ಪೋರ್ಟ್ ನಟ್ಗಳು. ಯಾಕಂದರೆ ಇದು ವೈಬ್ರೇಷನ್ ಜಾಸ್ತಿ ಬರುತ್ತೆ ಆ ಟೈಮಿಗೆ. ಇದು ತುಂಬ ಹೆವಿ ಬೇಕು, ಇಲ್ಲಾಂದರೆ ಕಟ್ಟಾಗಿ ಬೀಳುತ್ತೆ. ಅದಕ್ಕೋಸ್ಕರ ಇದು ಹೆವಿ. ಆಮೇಲೆ ಈ ಕಾಲರ್ಗಳು ಎಲ್ಲ ಪ್ಲೇಟ್ಗಳು, ಈ ಚಾನಲ್ ಅಲ್ಲ ಎಲ್ಲ ಪ್ಲೇಟ್ಗಳು 12 ಪ್ಲೇಟ್ಸು, 4 ಪ್ಲೇಟು ಎಲ್ಲ ಜಾಯಿಂಟಾಗಿ ವೆಲ್ಡಿಂಗ್ ಮಾಡಿ ಸಪೋರ್ಟ್ಗಳು ಕೊಟ್ಬಿಟ್ಟು. ಯಾಕಂದರೆ ವೈಬ್ರೇಷನ್ ಫುಲ್ಲ ಬರುತ್ತೆ. ಅದು ನಮಗೆ ಏನು ಕ್ರ್ಯಾಕ್ರಿಗೆ ಏನು ಬರೋಕ್ಕಾಗತ್ತೋ ಅದಕ್ಕೋಸ್ಕರ ಹೆವಿ ಮಾಡ್ತೀನಿ ಅನ್ನೋದು. ಅದಿಲ್ಲಾಂದರೆ ಪೂರ ಎಲ್ಲ ಹೆವಿ ಸೈಡ್ ಗೀಡ್ ಎಲ್ಲ ಸಪೋರ್ಟ್ಗಳು. ಆಮೇಲೆ ಈ ಸೈಡ್ ಸಪೋರ್ಟ್ಗಳು ಎಲ್ಲ ವೆಲ್ಡಿಂಗ್, ಪೂರ ಮಿಗ್ ವೆಲ್ಡಿಂಗು 2 ಸೆಟ್ಟು. ಆಮೇಲೆ ಸಪೋರ್ಟ್ಗೆ ಈ ಕಡೆ ಒಂದು ಚಾನಲ್ ಒಂದು ಇದು, ಯಾಕಂದರೆ ಮಿಷಿನು ವೈಬ್ರೇಷನ್ ಆಗಬೇಕಂದ್ರೆ ಈ ಕಡೆ ಸಪೋರ್ಟ್ ಒಂದು ಇರ್ತೀನಿ ನೋಡು. ಆಮೇಲೆ ಮೇಲ್ಗಡೆ ಇದು ಫ್ಯಾನ್, ಇದು ಒಂದು ಏರ್ ಕೂಲರ್ ಫ್ಯಾನ್. ಅದು ಆಯಿಲು ಹೀಟ್ ಆಗುತ್ತೆ, ತುಂಬ ನೇರ ಓಡಿದ್ರೆ ಆಯಿಲ್ ಹೀಟ್ ಆಗುತ್ತೆ. ಆಯಿಲ್ ಹೀಟ್ ಆಗಿಬಿಡ ಒಂದು ಫ್ಯಾನ್ ಅದು. ಇದು ಲೇಟೆಸ್ಟ್ ಮಾಡಲ್ ಇದು, ಈ ಫ್ಯಾನ್ ಅದು. ಇದೆಲ್ಲ ಕಾಸ್ಟಿಂಗ್ ಬಸ್, ಸ್ಟೀಲ್ ಕಾಸ್ಟಿಂಗ್ಸ್ ಎಲ್ಲ, CNC ಎಲ್ಲ ಮೆಷಿನಿಂಗ್ ಎಲ್ಲ ಕಂಪ್ಲೀಟ್ ಒಳಗೆ ಪೂರ CNC ಮೆಷಿನಿಂಗು. ಆಮೇಲೆ ಇದಕ್ಕೂ ಡಬಲ್ ಪ್ಲೇಟ್ ವಾಸರು, ಸ್ಪ್ರಿಂಗ್ ವಾಸರು, ಲಾಕ್ ನಟ್ಟು, TVS ಬೋಲ್ಟ್ ಉಂಟು. ರೂಮ್ ತುಂಬ ಹೆವಿ ಬೇಕು, ವೈಬ್ರೇಷನ್ ಫುಲ್ಲ ಬರುತ್ತೆ ಅಂದರೆ ತುಂಬ ಹೆವಿ ಬೇಕು. ಎಲ್ಲ ಸಿಸ್ಟಮ್ ನಾನೇ ತಯಾರು ಮಾಡ್ತೀವಿ, ಎಲ್ಲ ಪೂರ ಐಡಿಯಾ ಡ್ರಾಯಿಂಗ್ಸ್ ಎಲ್ಲ ನಾನೇ ತಯಾರು ಮಾಡ್ತೀವಿ ಇದು. ಆಮೇಲೆ ನೆಕ್ಸ್ಟ್ ಮೇಲ್ಗಡೆ ನೋಡಿ, ಇಲ್ಲಿ ಅದು ಚಾನಲ್ ಏನಿಲ್ಲ, ಇದು ಪ್ಲೇಟ್ಗಳೇ. ಯಾಕಂದರೆ ಚಾನಲ್ ವೆಯ್ಟ್ ತಾಂಗಲ್ಲ, ಅದು ಪ್ಲೇಟ್ ಬೇಕು, ಅದಕ್ಕೋಸ್ಕರ ಪ್ಲೇಟ್ ಹಾಕಿದ್ದೀವಿ ಇದು. ನೆಕ್ಸ್ಟ್ ನೋಡಿ ಅಂದರೆ ಇದು ಕೆಳಗಡೆ ಪ್ಲೇಟ್ಸು, ಅದು 25 mm ಪ್ಲೇಟ್ಸ್, ಹೆವಿ ಡ್ಯೂಟಿ ಪ್ಲೇಟ್ಸ್ ಇದು. ಯಾಕಂದರೆ ವೈಬ್ರೇಷನ್ ಜಾಸ್ತಿ ಇರುವಾಗ ಜಾಸ್ತಿ ಎಲ್ಲ ಹೆವಿ ಮಾಡಬೇಕು, ಅದಕ್ಕೋಸ್ಕರ ಎಲ್ಲ ಮಾಡ್ತೀವಿ ನಾನು ಅದು. ಇದು ಆಯಿಲ್ ಟ್ಯಾಂಕ್, ಇದು 40 ಲೀಟರ್ಸ್ ಕೆಪಾಸಿಟಿ. ಇದು ಒಳಗೆ ಎಲ್ಲ ಆಯಿಲ್ ಹಾಕಿ ಕೊಡ್ತೀವಿ ನಾನು. ಹಳೆಯ ಮಾಡಲು ಪೂರ 35 ಲೀಟ್ರು, ಈಗ ನಾನು 40 ಹಾಕಿ ಅದು ಸ್ವಲ್ಪ ದೊಡ್ಡದಾಗಿಬಿಡ್ತಾನೆ. ಆಮೇಲೆ ನೆಕ್ಸ್ಟು ಇದು ಆಪ್ರೇಟಿಂಗು, ಟ್ಯಾಂಕಿಂದ ನೇರ ಪಂಪ್ ಹೋಗುತ್ತೆ, ಪಂಪಿಂದ ನೇರ ವಾಲ್ವ್ ಹೋಗುತ್ತೆ, ವಾಲ್ವಿಂದ ನೇರ ಸಿಲಿಂಡರ್ಸ್ ಹೋಗುತ್ತೆ, ಸಿಲಿಂಡರ್ ಪುನಃ ರಿಟರ್ನ್ ನೇರ ಇದು ಏರ್ ಕೂಲರ್, ಇದು ಆಯಿಲ್ ಏರ್ ಕೂಲರ್ ಇದು ಇಲ್ಲಿ ಹೋಗುತ್ತೆ. ಅದು ಇಲ್ಲಿಂದ ಆ ಟ್ಯಾಂಕ್ ಪುನಃ ಅಲ್ಲಿ ಹೋಗುತ್ತೆ. ಅದು ಇದು ಸರ್ಕ್ಯುಲೇಷನ್, ಇದು ಟೋಟಲ್ ಸರ್ಕ್ಯುಲೇಷನ್, ಹೈಡ್ರಾಲಿಕ್ಸ್ ಸರ್ಕ್ಯುಲೇಷನ್ ಇದು ಕೆಪಾಸಿಟಿ. ಆಮೇಲೆ ನೆಕ್ಸ್ಟ್ ಇದೆಲ್ಲ ಪೈಪ್ ಫಿಟ್ಟಿಂಗ್ಸ್ ಎಲ್ಲ ಹೆವಿ ಬರುತ್ತೆ ಇದು ಯಾಕಂದರೆ ಇದು ಸಿಲಿಂಡರ್ ಹೋಗೋ ಟೈಮಿಗೆ ತುಂಬ ಲೋಡ್ ಬೇಕು. ಇದು ಎಲ್ಲ ಪೈಪೇ, 8 mm ಥಿಕ್ನೆಸ್ ಪೈಪ್ಗಳು ಸಪೋರ್ಟಿಗೆ. ಈ ವೀಲು ಸಾಲಿಡ್ ವೀಲ್, ಅದು ಎಲ್ಲ ಸಾಲಿಡ್ ವೀಲೇ. ಅದು CNC ಬೋರ್ ಹಾಕಿ ಎಲ್ಲ ಫಿಟ್ ಮಾಡಿದ್ದೇನೆ ಅದು. ಆಮೇಲೆ ಕೆಳಗೆ ಒಂದು ಬೇರಿಂಗ್ ಬ್ಲಾಕ್ ಸಿಸ್ಟಮ್ ಬರುತ್ತೆ, ಅದು ನಾನೇ ತಯಾರು ಮಾಡ್ತೀವಿ ಇದು. ಆಮೇಲೆ ಎಲ್ಲ ನನ್ನ ಮಿಷಿನ್ ಎಲ್ಲ ಸ್ಲಾಟ್ ಅಡ್ಜಸ್ಟ್ಮೆಂಟ್ ಇದೆ. ನಮ್ಗೆ ಸ್ವಲ್ಪ ಎಲೆ ಆ ಕಡೆ ಈ ಕಡೆ ಹೋಗುತ್ತೆ, ಸ್ಲಾಟ್ ಅಡ್ಜಸ್ಟ್ಮೆಂಟ್ ಬಂದರೆ ಸ್ಲಾಟ್ ಅಡ್ಜಸ್ಟ್ಮೆಂಟ್ ಎಲ್ಲ ಪೂರಾ ಸೈಡ್ ಇರುತ್ತೆ, ಕಂಪ್ಲೀಟ್ A to Z. ಆಮೇಲೆ ವೀಲುಗಳು, ಈ ವೀಲು ಸ್ಟೀಲ್ ವೀಲದು, ಇದಕ್ಕೆ ರಬ್ಬರ್ ವೀಲ್ ಹೆವಿ ತಾಗಲ್ಲದು, ಅದ್ರ ಸ್ಟೀಲ್ ವೀಲದು. ಅದಕ್ಕೋಸ್ಕರ ಇದು ಸ್ಟೀಲ್, ಇದು ಅಗಲ ಜಾಸ್ತಿ ಬರುತ್ತೆ. ಇದು ಅಗಲ ಒಂದು 3.5 inches ಬರುತ್ತೆ. ಅದು ಒಳಗಡೆ 2 ಬೇರಿಂಗ್ ಬರುತ್ತೆ. ಈ ಮೇಲ್ಗಡೆ ಸಿಲಿಂಡ್ರು 4 ಸಿಲಿಂಡ್ರ್ ಬರುತ್ತೆ. ಅದು 4 ಸಿಲಿಂಡ್ರ್ ಮೇಲ್ಗಡೆ ಡಬಲ್ ಆಯಿಲ್ಸ್ ಇರೋದು, ಎಲ್ಲ ಹೆವಿ ಬರುತ್ತೆ. ಇದು ನಾನೇ ತಯಾರು ಮಾಡ್ತೀವಿ. ನೆಕ್ಸ್ಟ್ ಇದರದ್ದು ಪೈಪು, ಈ ಮೂವಿಂಗ್ ಪೈಪದು, ಅದು 20 mm ಥಿಕ್ನೆಸ್ ಪೈಪು. ಈ ದೊಡ್ಡ ಪೈಪು 20 mm ಥಿಕ್ನೆಸ್ ಪೈಪ್ ಅದು. ಆಮೇಲೆ ಇಲ್ಲಿ ಒಂದು ನ್ಯೂಮ್ಯಾಟಿಕ್ ಕಂಟ್ರೋಲ್ ಲಿಮಿಟ್ ಸ್ವಿಚ್ ಒಂದು ಬರುತ್ತೆ. ಇದು ವೈಬ್ರೇಷನ್ ಮೇಲೆ ಎತ್ತೋ ಟೈಮಿಗೆ ಆಟೋಮೆಟಿಕ್ ಕಟ್ ಆಗುತ್ತೆ, ಅದಕ್ಕೋಸ್ಕರ. ಈ ಮೇಲ್ಗಡೆ ಪ್ಲೇಟು 25 mm ಥಿಕ್ನೆಸ್ ಪ್ಲೇಟ್, ಅದು ಚಾನಲ್ ಎಲ್ಲ ಪ್ಲೇಟ್ಗಳು ಎಲ್ಲ ಲೇಸರ್ ಕಟ್ಟಿಂಗೆ, A to Z ಕಂಪ್ಲೀಟ್ ಲೇಸರ್ ಕಟ್ಟಿಂಗೆ. ಇದರದ್ದು ವೈಬ್ರೇಷನ್ ಜಾಸ್ತಿ ಇದೆ, ಅದಕ್ಕೋಸ್ಕರ ಎಲ್ಲ ಸೈಡ್ ಮೇಲೆ ನಾನು ರಬ್ಬರ್ ಕೊಟ್ಟಿದ್ದೀವಿ ನೋಡಿ. ಇಲ್ಲಿ ಒಂದು ರಬ್ಬರ್ ಕೊಟ್ಟಿದ್ದೀವಿ, ಅಲ್ಲಿ ರಬ್ಬರ್. ವೈಬ್ರೇಷನ್ ಏನು ಹೊರಗೆ ಬರಲ್ಲ, ಎಲ್ಲ ಒಳಗೆ ಹೋಗುತ್ತೆ, ಡೈಕಿ ಒಳಗೆ ಹೋಗುತ್ತೆ, ಕೆಳಗಡೆ ಡೈಕು. ಆಮೇಲೆ ಈ ಚೇರ್ಗಳಿಗೆ ಏನು ಹೊರಗೆ ಎಲ್ಲ ಏನು ಹೊರಗೆ ಏನು ಬರಲ್ಲ ವೈಬ್ರೇಷನ್, ಎಲ್ಲ ಸೈಡ್ಗೂ ರಬ್ಬರ್ ಇಡ್ತೀವಿ. ಈ ಮಿಷಿನ್ ಬಗ್ಗೆ ಸಣ್ಣ ಡೀಟೇಲ್ಸ್ ನೋಡಿ ಆಯಿತು. ನನ್ನ ಫ್ಯಾಕ್ಟ್ರಿಯಲ್ಲಿ ಒಂದು ಸಣ್ಣ ಡೆಮೋ ವಿಡಿಯೋ ತೋರಿಸ್ಕೊಡ್ತೀವಿ, ಬನ್ನಿ ಅದ್ರ ಬಗ್ಗೆ ನೋಡೋಣ.
ಈ ಮಿಷಿನ್ ಬಗ್ಗೆ ಡೀಟೇಲ್ಸ್ ಕೂಡ ನೋಡಿ ಆಯಿತು, ಯಾಕೆ ಓಡಿದೆ, ಡೆಮೋ ಯಾಕೆ ಬರುತ್ತೆ ಎಲ್ಲ ನೋಡಿ ಆಯಿತು. ಇದರದ್ದು ಪ್ಯಾಕೇಜಿಂಗ್ ಏನೇನು ಬರುತ್ತೆ ಅಂದರೆ, ಈ ಮಿಷಿನ್ ಒಂದು ಡೈ ಸೆಟ್ 3 ಬರುತ್ತೆ, 4 ಇಂಚು ಒಂದು, 6 ಇಂಚು ಒಂದು, 8 ಇಂಚು ಒಂದು, ಲೆಂತ್ 16, 12 ಎನಿ ಒನ್ ಬರುತ್ತೆ. ಆಮೇಲೆ ನೆಕ್ಸ್ಟ್ ಈ ಜೊತೆ ಈ ಪ್ಯಾನ್ ಮಿಕ್ಸರ್ ಮಿಷಿನ್ ಒಂದು ಬರುತ್ತೆ. ನಮಗೆ ಪ್ಯಾನ್ ಮಿಕ್ಸರ್ ಬೇಡ, ರಿವರ್ಸಲ್ ಮಿಕ್ಸರ್ ಬೇಕಂದ್ರೆ ರಿವರ್ಸಲ್ ನನ್ನ ಹತ್ರ ಇದೆ, 2 ಮಿಕ್ಸರ್ ನನ್ನ ಹತ್ರ ಇದೆ, 2 ಒಳ್ಳೆ ಮಿಕ್ಸಿಂಗ್ ಆಗುತ್ತೆ. ಕಾಸ್ಟ್ ಮಾತ್ರ ಸ್ವಲ್ಪ ವೇರಿಯೇಷನ್ ಆಗಿದೆ ಅಷ್ಟೇ. ಬಾಕಿ ಇದು ಪೂರ ಬಗ್ಗೆ ಎಲ್ಲ ನೋಡಿ ಆಯಿತು. ಇದರದ್ದು ನಿಮಗೆ ಸಪೋಸ್ ನಮಗೆ ಸರ್ ಆಲ್ರೆಡಿ ರನ್ನಿಂಗ್ ಇರುತ್ತೆ, ನನಗೆ ಮಿಷಿನ್ ಮಾತ್ರ ಸಾಕು, ಮಿಕ್ಸರ್ ಬೇಡ ಅಂದರೆ ಅದು ನಾನು ಕೊಡ್ತೀನಿ ನಿಮಗೆ, ಅದೇನು ತೊಂದರೆ ಇಲ್ಲ. ಇದರದ್ದು ಡೀಟೇಲ್ಸು ಪ್ರೈಸ್ ಏನು ಬರುತ್ತೆ ಎಲ್ಲ ಡಿಸ್ಕ್ರಿಪ್ಷನ್ ನಾನು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ, ನನಗೆ ಕಾಲ್ ಮಾಡಿ ಇನ್ನೂ ಕ್ಲಿಯರಾಗಿ ಹೇಳ್ಕೊಡ್ತೀನಿ. ನಮಸ್ಕಾರ.